ಕನ್ನಡ ಹಬ್ಬ. ಇವತ್ತಿನ ದಿನ ಎಲ್ಲ ವಿಚಾರಗಳು ಕೂಡ ನಮ್ಮನ್ನ ಗಮನ ಸೆಳೀತಾ ಇದೆ. ಮುಖ್ಯವಾಗಿ ಬುಕ್ ತೆಕಣಿ ಬುಕ್ ಅಂದರೆ ಪುಸ್ತಕವನ್ನು ತೆಗೆದುಕೊಳ್ಳಿ ಅನ್ನುವಂತಹ ಹೊಸ ಪ್ರಯತ್ನದೊಂದಿಗೆ ನಮ್ಮ ಜೊತೆ ಇದ್ದಾರೆ ಮಾತನಾಡೋದಕ್ಕೆ. ಇಲ್ಲೇ ಪುಸ್ತಕಗಳನ್ನು ಮಾರೋದಕ್ಕೆ ಒಬ್ಬರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತೋಣ. ಮೇಡಮ್ ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ಗೀತಾ ಅಂತ. ಇವತ್ತು ಕುಂದಾಪುರ ಹಬ್ಬದಂಗಿತ್ತು. ನಾವೆಲ್ಲ ಇಲ್ಲೊಂದು ಕಾರ್ಯಕ್ರಮ ಆತಿತ್ತು, ಅಂದರೆ ಬುಕ್ ತೆಕಣಿ ಬುಕ್ ಅಂದ್ಕೊಂಡು ಇಲ್ಲಿ ನಾವು ಫುಲ್ ಅತ್ಯುತ್ತಮ ಕಲಾವಿದ್ರದ್ದು ಎಲ್ಲರದ್ದು ಬುಕ್ಸ್ ಕಲೆಕ್ಟ್ ಮಾಡ್ಕೊಂಡು ಅಂದರೆ ವ್ಯಾಪಾರ ಮಾಡ್ತಾಯಿತ್ತು. ಬಂದವರೆಲ್ಲ ಸುಮ್ಮನೆ ಕಂಡ್ಕೊಂಡು ಹಾಗೆ ಹೋಗ್ತಿಲ್ಲ, ಎಲ್ಲ ತಗೊಂಡು ಹೋಗ್ತಾ ಇದ್ರು. ಅದು ಒಂದೆರಡಲ್ಲ, 4-5 ತಗೊಂಡು ಹೋಗ್ತಾ ಇದ್ರು. ತುಂಬ ಖುಷಿ ಆಯ್ತು ಮಾತ್ರ. ಅಲ್ಲ, ಈ ಡಿಸ್ಕೌಂಟ್ ಏನಾದರೂ ಕೊಟ್ಟಿದ್ದೀರಾ ಹೇಗೆ? ಹಾಂ, ಎಲ್ಲದಕ್ಕೂ 20 to 20, 30, 50% ಆ ಥರನೂ ಡಿಸ್ಕೌಂಟ್ ಎಲ್ಲ ಇತ್ತು. ಕೆಲವು ಲೇಖಕರು ಇವತ್ತು ಕುಂದಾಪುರ ಹಬ್ಬ ಸ್ಪೆಷಲ್ ಅಂದ್ಕೊಂಡು ಅವ್ರು ಡಿಸ್ಕೌಂಟಲ್ಲೇ ಕೊಡ್ತಾ ಇದ್ರು. ಜನಕ್ಕೆ ಮತ್ತು ಎಳಿತಾ ಇತ್ತು, ಬಂದು ತಗೊಂಡು ಹೋಗಿ ಅಂದ್ಕೊಂಡು. ಸೊ ಎಲ್ಲರೂ ಬಂದು ತಗೊಂಡು ಹೋಗ್ತಾ ಇದ್ರು. ಮತ್ತು ಇಲ್ಲ ಕೂತ್ಕೊಂಡಕ್ಕೂ ಅಂತ ಬೇಜಾರಾಗ್ತಿಲ್ಲ, ಎಲ್ಲ ಬತ್ತಿದ್ರಲ್ಲ, ತಗೋತಿದ್ರಲ್ಲ, ಖುಷಿ ಆಗ್ತಿತ್ತು. ಇನ್ನೊಂದು ಖುಷಿ ಏನು ಗೊತ್ತಾ, ಎಲ್ಲೋ ಒಂದು ಕಡೆ ಕನ್ನಡ ಮಾತಾಡೋದೇ ಕಡಿಮೆ, ಎಲ್ಲ ಫುಲ್ ಇಂಗ್ಲೀಷು. ಸೊ ಕನ್ನಡ ಬುಕ್ ಮಾಡ್ತಾ ಇದ್ರೆ ಎಷ್ಟು ಖುಷಿ ಇದೆ. ಯಂಗ್ಸ್ಟರ್ಸ್ಗೆ ಏನು ಹೇಳ್ತೀರಾ? ಈಗಿನ ಯಂಗ್ಸ್ಟರ್ಸ್ ಫುಲ್ ಮೊಬೈಲ್ TV ಅಂದ್ಕೊಂಡೆ ಬ್ಯುಸಿ ಆಗಿಬಿಡ್ತಾರೆ. ಸೊ ಅವರು ಒಂದ್ಸಲ ಬಂದು ಇದೆಲ್ಲ ಕಂಡು ಕತೆ ಮತ್ತು ಹಿಂದಿನ ಕಾಲದೆಲ್ಲ ಸ್ಟೋರಿ ಅದು ಇದು ಎಲ್ಲ ಮಸ್ತಿತ್ತು, ಎಲ್ಲ ಥರ ಬುಕ್ ಇತ್ತು. ಅದು ಇದು ಅಂತ ಹೇಳೋಕ್ಕೂ ಆಗ್ತಿಲ್ಲ ಯಾವುದೆಲ್ಲ ಅಂದ್ಕೊಂಡು. ಸೊ ಅವ್ರು ಬಂದು ಒಂದ್ಸಲ ಕಂಡ್ರೆ ಅವ್ರು ಗ್ಯಾರಂಟಿ ಮರಲಾಯಿ ಅಷ್ಟು ತಗೊಂಡು ಹೋದ್ರು, ಅಷ್ಟು ಓದ್ತಾರೆ ಅವರು. ಬತ್ತಿಲ್ಲ ಅವರು ಅಂದರೆ ಒಂದ್ಸಲ ಅವರಿಗೆ ಎಳಿಕಿಲ್ಲ, ಬಂದು ಕಾಣಿ ಅಂದ್ಕೊಂಡು ಬಂದು ಕಂಡ್ರೆ ಗ್ಯಾರಂಟಿ ತಗೋ ಹೋದ್ರು. ಮತ್ತು ನೀವೇ ಕಾಣಿ ಇಲ್ಲ ಎಷ್ಟು ರಾಶಿ ಬುಕ್ ಇತ್ತು, ಎಲ್ಲ ಕಲಾವಿದ್ರದ್ದು ಇತ್ತು, ಎಲ್ಲ ಥರದ್ದಿತ್ತು. ಕತೆ, ಜೋಕ್ಸು, ಪದ್ಯ, ಮೊದಲಿನ ಕಾಲದ ಸಂಗ್ರಾಮ ಅದು ಇದು ಅಂದ್ಕೊಂಡು ಎಲ್ಲ ಇತ್ತು. ಸೊ ಜನ ಎಲ್ಲ ಬಂದು ತಗೊಂಡು ಕೂತ್ಕೊಂಡು ತುಂಬ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೋಡ್ತಾ ಇದ್ರಲ್ಲ, ಪುಸ್ತಕಗಳನ್ನ ಕೊಳ್ಳೋದಕ್ಕೆ ಬಾರದೇ ಇರುವಂಥ ಎಷ್ಟೋ ಜನ್ರೇಷನ್ಗೆ ಬನ್ನಿ ಪುಸ್ತಕ ತಗೊಳ್ಳಿ, ತರೇಬರಿ ಪುಸ್ತಕಗಳು ನಮ್ಮ ಹತ್ರ ಇದೆ ಅಂತ ಹೇಳ್ತಾ ಇದ್ದಾರೆ.
ಕುಂದಾಪುರ ಕನ್ನಡ ಹಬ್ಬ ಅಂತ ಹೇಳಿದ್ರೆ ಕುಂದಾಪುರಕ್ಕೆ ಸಂಬಂಧಪಟ್ಟಂತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಥವಾ ಸಾಂಸ್ಕೃತಿಕ ಆಚರಣೆಗಳನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇವತ್ತು ಹುಲಿವೇಷ ಮಾಡಿದಂಥವ್ರೊಬ್ಬರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಆಶಿಕ್ ಪೂಜಾರಿ. ಓಕೆ, ಎಷ್ಟು ದಿನದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ? ಎಷ್ಟು ಜನ ಟೀಮ್ ನಿಮ್ಮದು? ಒಂದು 10 ವರ್ಷದಿಂದ ಟೀಮ್ ಇದೆ, 30-35 ಜನ ಮೆಂಬರ್ಸ್ ಇದ್ದಾರೆ. ಪ್ರಾಕ್ಟೀಸ್ ಹಂಗೇನಿಲ್ಲ, ಮೊದಲಿಂದನೂ ಎಲ್ಲರದು ಅದೇ. ಅಂದರೆ ನನಗೊಂದು ಕ್ಯೂರಿಯಾಸಿಟಿ, ಹೇಗೆ ಕಲಿಸ್ತಾರೆ? ಆ ಒಂದು ಸ್ಟ್ರೆಂತ್ ಹೆಂಗೆ ಬರುತ್ತೆ, ಎನರ್ಜಿ ಹೆಂಗೆ ಬರುತ್ತೆ ನಿಮಗೆ? ಏನಿಲ್ಲ, ನೈಟು ದೇವ್ರ ಪೂಜೆ ಮಾಡಿಬಿಟ್ಟು ನಿಂತ್ಕೊಂಡ್ರೆ ಫುಲ್ ಡೇ ನಿದ್ದೆ ಬಿಡ್ತೀವಿ. ಮಾರನೇ ದಿನ ತಾಸೆ ಸೌಂಡಿಗೆ ಸ್ಟ್ರೆಂತ್ ಅದರಲ್ಲೇ ಬಂದುಬಿಡುತ್ತೆ. ನಿಮ್ಮ ವೇಷಭೂಷಣ ಅಂತೂ ಕೇಳೋದೇ ಬೇಡ, ಸಕ್ಕತ್ತಾಗಿ ಕಾಣಿಸ್ತಾ ಇದ್ದೀರಾ. ಸೊ ಎಷ್ಟೊತ್ತು ತಗೊಳುತ್ತೆ ಸರಿ ಎಲ್ಲ ವೇಷಭೂಷಣ? ಫುಲ್ ಬೇಕಾಗುತ್ತೆ, 1 ನೈಟ್ ಫುಲ್. ಅದಕ್ಕೆ ನಿಮ್ಮ ಬಾಡಿ ಕೂಡ ಹೊಂದ್ಕೊಳ್ಳುತ್ತಾ? ಹೆಂಗೆ ಕೆಮಿಕಲ್ ಹಾಕ್ತಾರಾ ಅಥವಾ ಕಂಪ್ಲೀಟಾಗಿ ಯಾವ ಥರ ಮಾಡ್ತಾರೆ? ಹಂಗೇನಿಲ್ಲ, ಹಾಕೋದೆಲ್ಲ ಆಯಿಲ್ ಪೇಂಟು, ಕಷ್ಟ ಅನುಭವಿಸ್ಬೇಕು, ಆಮೇಲೆ ಅದರಲ್ಲಿ ದೇವ್ರ ಫಲ ಕೊಡ್ತಾನೆ. ಓಕೆ, ಈಗ ನಾವು ಡಿಫ್ರೆನ್ಸ್ ನೋಡ್ತಾ ಇದ್ವಿ, ಇಲ್ಲಿ ಬ್ಲ್ಯಾಕ್ ಕಲರು, ನಿಮ್ಮದು ಫುಲ್ಲು ಹುಲಿ, ಇದೇನು ಡಿಫ್ರೆನ್ಸು? ಇದಂದರೆ ನಮ್ದೀಗ ಫುಲ್ಲು ಕುಂದಾಪುರ ಶೈಲಿ, ಗೊಂಗೊಳ್ಳಿ ಶೈಲಿ. ಇದು ಬಂದುಬಿಟ್ಟು ಮಂಗಳೂರು ಶೈಲಿ. ಎರಡು ನಮ್ಮ ಮಾತಾಡ್ಸೋ ಪ್ರಯತ್ನ ಮಾಡ್ಬೋದಾ ಅಂತ ಇದ್ರಲ್ಲಿ ಪೇಂಟ್ ಇಲ್ಲ, ಇವಾಗ ಹೋಗಿದೆ. ಅಂದರೆ ಅವ್ರದ್ದು ಮಂಗಳೂರು ಸ್ಟೈಲ್, ಎರಡು ನಮ್ಮಲ್ಲಿ ಸಿಗುತ್ತೆ. ಥ್ಯಾಂಕ್ ಯು ಸರ್ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಅಂದರೆ ಹುಲಿವೇಷ ಅನ್ನೋದು ಕುಂದಾಪುರ ಶೈಲಿಯಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದು. ಇವರು ಕೂಡ ರಾತ್ರಿಯೆಲ್ಲ ಕಷ್ಟಪಟ್ಟು ಇಷ್ಟಪಟ್ಟು ಮಾಡುವಂತಹ ಕೆಲಸ ಅಂತ ಹೇಳ್ತಾ ಇದ್ರು.